ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕನ್ನಡ ಚಿತ್ರರಂಗದ ಬಹುನಿರೀಕ್ಷೆಯ ಫ್ಯಾನ್ಸ್ ವರ್ಲ್ಡ್ ಸಿನಿಮಾ ಮಾರ್ಟಿನ್ ಅಕ್ಟೋಬರ್ 11ರಂದು ರಿಲೀಸ್ ಆಗುತ್ತಿದೆ. ಇತ್ತೀಚೆಗಷ್ಟೇ ಟ್ರೈಲರ್ ರಿಲೀಸ್ ಆಗಿದ್ದು ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡುವಂತಿದೆ. ಇನ್ನು ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಹೊರರಾಜ್ಯ ಹೊರದೇಶಗಳಲ್ಲಿ ಮಾರ್ಟಿನ್ ಬಗ್ಗೆ ಮಾತು ಜೋರಾಗಿಯೇ ಕೇಳಿ ಬರುತ್ತದೆ. ಹೊಸ ಪ್ರಯತ್ನ ಎನಿಸುವಂತೆ ಮಾರ್ಟಿನ್ ಚಿತ್ರತಂಡ ಫ್ಯಾನ್ಸ್ ವರ್ಲ್ಡ್ ಸುದ್ದಿಗೋಷ್ಠಿ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಚಾರ ಕಾರ್ಯದಲ್ಲಿ ವಿಭಿನ್ನವಾಗಿ ತೊಡಗಿಸಿಕೊಂಡಿದೆ. ಇದೀಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ತಮಿಳು ಮತ್ತು ಮಲಯಾಳಂ ವಾಹಿನಿಗಳಲ್ಲಿ ಸಂದರ್ಶನ ಕೊಡೋದ್ರಲ್ಲಿ ಕಂಪ್ಲೀಟ್ ಬ್ಯುಸಿಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಮಿಳು ನಿರೂಪಕಿ, ನೀವು ಸಾಮಾನ್ಯ ಹುಡುಗಿಯನ್ನು ಮದುವೆಯಾಗಿ ಗ್ರೇಟ್ ಅನಿಸಿಕೊಂಡಿದ್ದೀರಾ ಎಂದಿದ್ದಕ್ಕೆ ಈ ಮಾತಿಗೆ ಪ್ರತಿಕ್ರಿಯಿಸಿದ ಧ್ರುವ, ನನ್ನ ಪತ್ನಿ ನಾರ್ಮಲ್ ಹುಡುಗಿಯಲ್ಲ, ಆಕೆ ಪ್ರೊಫೆಸರ್ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಅವರ ಮಾತು ಕೇಳಿದ್ರೆ ಪತ್ನಿ ಮೇಲಿನ ಗೌರವ ಎಷ್ಟಿದೆ ಎಂಬುದು ತಿಳಿಯುತ್ತದೆ. ಇದೀಗ ಪತ್ನಿ ಬಗ್ಗೆ ಮಾತನಾಡಿರುವ ಧ್ರುವ ಅವರ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಜೊತೆಗೆ ಜನ ಮೆಚ್ಚುಗೆಗೂ ಪಾತ್ರವಾಗಿದೆ. ಹೆಣ್ಣು ಮಕ್ಕಳು ಹೊರಬಂದು ದುಡಿಯಬೇಕು ಎಂಬ ಹೇಳಿಕೆಯನ್ನು ಧ್ರುವ ಕೊಟ್ಟಿದ್ರು. ಈ ಮಾತು ಅದೆಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ನೀಡಿದಂತಾಗಿತ್ತು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಈ ವರ್ಷ ಭರ್ಜರಿ ಸಿಹಿ ಸುದ್ದಿಯೇ ಇದೆ. ಯಾಕೆಂದರೆ ಮಾರ್ಟಿನ್ ಬೆನ್ನಲ್ಲೇ KD ಸಿನಿಮಾ ಕೂಡ ರಿಲೀಸ್ ಆಗ್ತಿದ್ದು ಭರ್ಜರಿ ಬಾಡೂಟ ಅಂದರೂ ತಪ್ಪಿಲ್ಲ.